ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯದ್ದು ಒಂದು ಯಾಕಂದ್ರೆ ಅವ್ರ ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತದ್ದು, ಅವ್ರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ಮೂಲೆ ನಾಡಿ ಮಿಡಿತವನ್ನು ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನು ಕೊಟ್ಟಿದ್ದಾರೆ. ಒಂದು ಮಾತು ಹೇಳಿದ್ರು ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ನೀವು ಯಾಕೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡು ಅದರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28ಕ್ಕೆ 29ಕ್ಕೆ ಇನ್ನೂ ಅನುಕೂಲ ಆಗುತ್ತಲ್ವಾ? ಅದೇ ನಮ್ಮ ಆಸೆನೂ ಕೂಡ ಅದೇ. ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಅಂತ. ಕುಮಾರಸ್ವಾಮಿ ಒಂದು ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಕೊನೆಯ ಸಿಎಂ. ಕುಮಾರಸ್ವಾಮಿರವರು ಮಾತಿನ ಮಲ್ಲರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರದ್ದು ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ಗಿಳಿದು ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ ಅವರು. ಬಹುಶಃ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದುವರೆಗೂ ಯಾವ್ದು ನಿಜ ಆಗಿದೆ ಹೇಳಿ ನೋಡೋಣ. ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡೋ ದಿವಸ ಕೇಳಿದ್ರೆ ನಾನು ಮಾತಾಡೇ ಇಲ್ಲ ಅಂತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಅದರಿಂದ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು. ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಕೂಡ ಮಾತಾಡಿದ್ದಾರೆ, ಅವ್ರು ಮಣ್ಣಾಕಬೇಕು ಅದನ್ನ. ಅವ್ರು ಏನು ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು ಒಬ್ಬನೇ ಈ ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಆ ಇಚ್ಛಾಶಕ್ತಿನೇ ಇಲ್ಲ ಅಂತಕ್ಕಂಥ ಆ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಅದು ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂಥ ಶಕ್ತಿ ಇದೆ. ಯಾರ ಬಗ್ಗೆನೂ ಆ ಥರ ಹಗುರವಾಗಿ ಕೇವಲವಾಗಿ ಮಾತಾಡಬಾರ್ದು. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದರೆ ಅವ್ರ ಆಡಳಿತ ಮೆಚ್ಚತನ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಪಾಪ ಅದು ಕುಮಾರಸ್ವಾಮಿ ಅವ್ರಿಗೆ, ಕುಮಾರಣ್ಣ ಅವ್ರಿಗೆ ಇಡಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ.